ಸ್ಟೇಟ್ಮೆಂಟ್ ಒಂದು ಸೋಮಣ್ಣ ಅವರಿಂದ ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳಿದ್ದೀನಿ. ಅದೇನಾಯಿತು 28 ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ 5, ಬಾಂಬೆ ಕರ್ನಾಟಕ 6, ಕೋಸ್ಟಲ್ ಕರ್ನಾಟಕ 3, ಮಧ್ಯ ಕರ್ನಾಟಕ 3, ಬೆಂಗಳೂರು 3, ಹಳೆ ಕರ್ನಾಟಕದಲ್ಲಿ 8 ಸೀಟ್ಗಳಿದೆ. ಇದರಲ್ಲಿ ಈ ರೀತಿ ಇದೆ. ಕೆಲವು ಕೇಳೋದು ಗ್ಲಾನ್ಸ್ ಮಾಡಿದ್ರು. ನನಗೆ 28 ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸ್ದಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು, ನೀವು ಏನಾಗಬೇಕು ಅಂತ ಇದ್ದೀರಾ ಅನ್ನೋ, ನಾನು ಪಕ್ಷದಲ್ಲಿ ಕೆಲಸ ಮಾಡಬೇಕು, ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಬಯಕೆ ಇದೆ ಅಂದಾಗ ಅವರು ಮತ್ತೇನಾಗಬೇಕು ಅಂದರು, ನನಗೆ ಒಂದು ರಾಜ್ಯಸಭಾ ಕೊಡಿ, ಎಲ್ಲಿ ತುಂಬ ಕಠಿಣವಾದ 3 ಲೋಕಸಭಾ ಕ್ಷೇತ್ರ ಇದೆ, ಅದನ್ನು ಆಯ್ಕೆ ನೀವೇ ಮಾಡಿ, ಅದನ್ನು ವಹಿಸಿ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ. ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನನಗೆ ಕೊಟ್ಟಂಥ 7-8 ಬೈ ಎಲೆಕ್ಷನ್ಗಳು ಕೂಡ ಮಾತಾಡಿದ್ರು ತುಂಬ ಸವಿಸ್ತಾರವಾಗಿ. ನಾನು ನಿರೀಕ್ಷೆ ಮಾಡಿದ್ದು ಒಂದು 2-3 ನಿಮಿಷ 5 ನಿಮಿಷ, ಅವ್ರು ಕೊಟ್ಟಿದ್ದು ಅರ್ಧ ಗಂಟೆಗೂ ಮೇಲ್ಪಟ್ಟಾಯಿತು. ತುಂಬ ಸಂತೋಷ ಆಯಿತು. ಹಾಗಾಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಾನು ಅದನ್ನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 73 ವರ್ಷ ಆರೋಗ್ಯವಾಗಿದ್ದೀನಿ. ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿದೆ. ಆ ಕೆಲಸನ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿನಿಂದ ಬಂತು. ನಾನು ನಂಬಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಳಿದರು, ಅದನ್ನು ಮಾಡಿದ್ದೀನಿ. ಯಾವ್ದಾದ್ರು ಕೊಡಿ ಅಂತೆ. ನಾನು ಔಟ್ ಆಫ್ 28 ಎನಿ 3 ನಾನು ಆ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದು ನಿಜ. ನನಗೆ ರಾಜ್ಯಸಭಾ ಮಾಡಿ ಅಂದಿದ್ದೀನಿ. ನಕ್ಬಿಟ್ಟು ನಿಮ್ಮಂಥವರೆಲ್ಲ ಅದೇನೇನು ಹೇಳಿದ್ರು ಅದು ಬೇಡ, ಇವಾಗ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕ್ಬಿಡ್ತೀರ ನೀವು. ಉಪ್ಪು ಬೇಡ, ಖಾರನೂ ಬೇಡ, ನಿಮ್ಮ ಹತ್ರ ಎಷ್ಟು ಹುಷಾರಾಗಿರಬೇಕು ಅಷ್ಟರಲ್ಲಿ ಇರಬೇಕಾಯ್ತದೆ. ಹಾಗಾಗಿ ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ, ಕೆಲವೆಲ್ಲನೂ ಬಗೆಹರಿತದೆ. ನಾನು ಆ ಥರ ಏನೂ ನಾನು ಮಾತೇ ಆಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ, ಬಿನ್ನಿಪೇಟೆ ಇದ್ದಿದ್ದು, ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ಆಯಿತು, ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲನೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗ್ತಾರೆ.